ಎಲ್ರಿಗೂ ನಮಸ್ಕಾರ. ಮಹಾಪ್ರಳಯ ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ಬರೀ ಅವ್ಯವಸ್ಥೆ ವಿನಾಶ ಅಲ್ವಾ? ಆದ್ರೆ ನಾವು ನೋಡ್ತಾ ಇರೋ ಈ ಮೂಲ ಆಕಾರ ಒಂದು ಸಂಪೂರ್ಣ ಬೇರೆ ಕಥೆ ಹೇಳುತ್ತೆ. ಇದೊಂದು ವ್ಯವಸ್ಥಿತವಾದ ಒಂದರ ನಂತರ ಒಂದು ನಡೆಯುವ ಘಟನೆಗಳ ಸರಮಾಲೆ ಅಂತ ಹೇಳುತ್ತೆ. ಬನ್ನಿ ಇವತ್ತು ಆ ಇಡೀ ರಚನೆಯನ್ನೊಮ್ಮೆ ಬಿಚ್ ನೋಡೋಣ. ನೋಡಿ, ಈ ಆಕಾರದ ಪ್ರಕಾರ ಅಂತ್ಯಕಾಲ ಅನ್ನೋದು ರ್ಯಾಂಡಮ್ ಆಗಿ ಆಗೋ ಅವ್ಯವಸ್ಥೆ ಅಲ್ಲ, ಬದಲಾಗಿ 7 ಮುದ್ರೆಗಳ ಒಂದು ಸರಣಿ. ಇದರಲ್ಲಿ ಕೊನೆಯ ಅಂದ್ರೆ 7ನೇ ಮುದ್ರೆ ಇದೆಯಲ್ಲ, ಅದು ಒಂದು ದೊಡ್ಡ ರಹಸ್ಯವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿದೆ. ಸರಿ, ಹಾಗಾದ್ರೆ ಆ ರಹಸ್ಯ ಏನು ಅಂತ ನೋಡೋಣ ಬನ್ನಿ. ಮೊದಲ 6 ಮುದ್ರೆಗಳು ತೆರೆದಾಗ ಭೂಕಂಪ, ಯುದ್ಧ, ಈ ತರದ ದೊಡ್ಡ ದೊಡ್ಡ ಅನಾಹುತಗಳು ಆಗುತ್ತೆ. ಆದ್ರೆ ಈ 7ನೇ ಮುದ್ರೆ ಇದೆಯಲ್ಲ, ಇದು ಆ ತರದ ಒಂದೇ ಒಂದು ಘಟನೆ ಅಲ್ಲ, ಇದು ಅದಕ್ಕಿಂತ ತುಂಬಾನೇ ಸಂಕೀರ್ಣವಾದದ್ದು. ಅಂದ್ರೆ ಈ 7ನೇ ಮುದ್ರೆ ಅನ್ನೋದು ಕೇವಲ ಒಂದು ಅಂತ್ಯ ಅಲ್ಲ, ಅದೊಂದು ಶುರುವಿನ ಹಾಗೆ. ಇಡೀ ವಿಶ್ವವನ್ನೇ ಪಾಪದಿಂದ ಶುದ್ಧೀಕರಿಸೋಕೆ ಶುರುವಾಗೋ ಒಂದು ದೊಡ್ಡ ಸಂಕೀರ್ಣವಾದ ಪ್ರಕ್ರಿಯೆಯ ಮೊದಲ ಹೆಜ್ಜೆ ಇದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನಂದ್ರೆ, ಈ ಮುದ್ರೆ ತೆರೆದ ತಕ್ಷಣ ಎಲ್ಲವೂ ಮುಗ್ದೋಗಲ್ಲ. ಬದಲಿಗೆ ಇದು ಮುಂದಿನ ಹಂತಕ್ಕೆ, ಅಂದ್ರೆ ಘಟನೆಗಳ ಮುಂದಿನ ಸರಣಿಗೆ ಬಾಗಿಲು ತೆರೆಯುತ್ತೆ. ಸರಿ, ಹಾಗಾದ್ರೆ ಆ ಮುಂದಿನ ಹಂತ ಯಾವುದು? ಈ 7ನೇ ಮುದ್ರೆ ಒಳಗೆ ಅಸಲಿಗೆ ಏನಿದೆ? ಬನ್ನಿ ನೋಡೋಣ. ಆಕಾರದಲ್ಲಿ ಹೇಳಿರೋ ಪ್ರಕಾರ ಈ ಮುದ್ರೆ ತೆರೆದಾಗ ನಮ್ಮ ಮುಂದೆ ಬರೋದು 7 ತುತೂರಿಗಳು. ಹೌದು, 7 ದೇವದೂತರು 7 ತುತೂರಿಗಳನ್ನ ಹಿಡಿದು ನಿಂತಿರ್ತಾರೆ. ಪ್ರತಿಯೊಂದು ತುತೂರಿಯ ಶಬ್ದವೂ ಈ ಮಹಾಪ್ರಳಯದ ಮುಂದಿನ ಅಧ್ಯಾಯವನ್ನ ಶುರು ಮಾಡುತ್ತೆ. ಸೊ ಈಗ ರಚನೆ ಸ್ಪಷ್ಟ ಆಯ್ತಲ್ವಾ? 7ನೇ ಮುದ್ರೆ ಅನ್ನೋದು ಒಂದು ದೊಡ್ಡ ಪ್ರಕ್ರಿಯೆ. ಆ ಪ್ರಕ್ರಿಯೆಯೊಳಗೆ 7 ತುತೂರಿಗಳ ಸರಣಿ ಇದೆ. ಅಂದ್ರೆ ಒಂದು ಘಟನೆಯೊಳಗೆ ಇನ್ನೊಂದು ಘಟನೆ ಅಡಗಿದೆ. ಈ ಟೈಮ್ಲೈನ್ ನೋಡಿ, ಇದು ಹೇಗೆ ಹಂತ ಹಂತವಾಗಿ ಮುಂದೆ ಹೋಗುತ್ತೆ ಅಂತ ತೋರಿಸುತ್ತೆ. ಮೊದಲು 7ನೇ ಮುದ್ರೆ ತೆರೆಯುತ್ತೆ, ಪ್ರಕ್ರಿಯೆ ಶುರು. ಆಮೇಲೆ ಧೂಪ, ಪ್ರಾರ್ಥನೆ ಅಂತ ಒಂದು ಸಿದ್ಧತಾ ಹಂತ. ನಂತರ 7ನೇ ತುತೂರಿ ಮುಳುಗುತ್ತೆ. ಆಗ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ. ಆಮೇಲೆ ಮೊದಲ ಪುನರುತ್ಥಾನ, ಅಂದ್ರೆ ಸಂತೃ ಮತ್ತೆ ಎದ್ದು ಬರೋದು. ಕೊನೆಗೆ 7 ಉಪದ್ರವಗಳು, ಅಂದ್ರೆ ಅಂತಿಮ ತೀರ್ಪಿನ ಸರಣಿ ಶುರುವಾಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಒಂದ್ರೊಳಗೊಂದು ಇರೋ ರಚನೆ ಇದೆಯಲ್ಲ, ಇದ್ರಲ್ಲಿ ಇನ್ನೊಂದು ಪದರ ಇದೆ. ಆ ಅಂತಿಮ ತುತೂರಿಯೊಳಗೆ ಇನ್ನೇನೋ ಅಡಗಿದೆ. ಹಾಗಾದ್ರೆ ಆ 7ನೇ ತುತೂರಿ ಮೊಳಗಿದಾಗ ಏನಾಗುತ್ತೆ? ಇದು ಸುಮ್ನೆ ಇನ್ನೊಂದು ತುತೂರಿಯ ಶಬ್ದ ಅಷ್ಟೇ ಅಲ್ಲ. 7ನೇ ಮುದ್ರೆ ಹೇಗೆ ತನ್ನೊಳಗೆ ತುತೂರಿಗಳನ್ನ ಇಟ್ಕೊಂಡಿತ್ತೋ, ಹಾಗೆಯೇ ಈ 7ನೇ ತುತೂರಿ ಕೂಡ ತನ್ನೊಳಗೆ ಏನನ್ನೋ ಇಟ್ಕೊಂಡಿದೆ. ಅದೇ ಅಂತಿಮ ಘಟ್ಟ. ಹೌದು, ಆಕಾರ ಹೇಳು ಹಾಗೆ ಈ 7ನೇ ತುತೂರಿ ಒಳಗೆ ಇರೋದು ಕೊನೆಯ 7 ಉಪದ್ರವಗಳು. ಇದನ್ನ ತೀರ್ಪಿನ ಪಾತ್ರೆಗಳು ಅಂತಾನೂ ಕರೆಯುತ್ತಾರೆ. ಸೊ ಈಗ ಪೂರ್ತಿ ಚಿತ್ರಣ ಸಿಕ್ತು ನೋಡಿ. ಇದು ಒಂದರೊಳಗೊಂದು ಇಟ್ಟಿರೋ ಗೊಂಬೆಗಳ ತರ. 7 ಉಪದ್ರವಗಳು 7ನೇ ತುತೂರಿಯೊಳಗೆ, ಆ 7 ತುತೂರಿಗಳು 7ನೇ ಮುದ್ರೆಯೊಳಗೆ. ಒಂದು ಪದರ ತೆರೆದಾಗ ಮುಂದಿನ ಪದರ ಹೊರಬರುತ್ತೆ. ಎಷ್ಟು ವ್ಯವಸ್ಥಿತವಾಗಿದೆ ಅಲ್ವಾ? ಸರಿ, ಇಷ್ಟೆಲ್ಲ ಪದರ ಪದರವಾಗಿ, ಇಷ್ಟೊಂದು ವ್ಯವಸ್ಥಿತವಾಗಿ ಈ ಘಟನೆಗಳು ಯಾಕೆ ನಡಿಬೇಕು? ಇದರ ಹಿಂದಿನ ಉದ್ದೇಶವಾದ್ರೂ ಏನು? ನಮ್ಮ ಮೂಲ ಆಖರ ಇದಕ್ಕೊಂದು ಆಳವಾದ ದೇವತಾಶಾಸ್ತ್ರೀಯ ಕಾರಣವನ್ನ ಕೊಡುತ್ತೆ. ಈ ಪ್ರಶ್ನೆಗೆ ಉತ್ತರ ಅರ್ಥ ಮಾಡ್ಕೊಳ್ಳಕ್ಕೆ ಈ ವಚನ ತುಂಬನೇ ಮುಖ್ಯ. ಒಬ್ಬನು ತನ್ನ ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡೋದಕ್ಕಿಂತ ಹೆಚ್ಚಿನ ಪ್ರೀತಿ ಯಾರಿಗೂ ಇಲ್ಲ ಅಂತ ಹೇಳುತ್ತೆ. ಇದೇ ಇಡೀ ಪ್ರಕ್ರಿಯೆಯ ಹಿಂದಿನ ಅಂತಿಮ ಗುರಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಕೀಲಿಕೈ ಇದ್ದಾಗೆ. ಅಂದ್ರೆ ಆಕರದ ವಾದ ಏನು ಗೊತ್ತಾ? ಹುತಾತ್ಮತೆ ಅನ್ನೋದು ಪ್ರೀತಿಯ ಅತ್ಯುನ್ನತ ರೂಪ. ಸಂತರ ಈ ತ್ಯಾಗದ ಮೂಲಕ ಇಡೀ ಸೃಷ್ಟಿಗೆ ಒಂದು ವಿಷಯ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ದೇವರ ಪ್ರೀತಿಯ ಆಜ್ಞೆ ಅನ್ನೋದು ಕೇವಲ ಒಂದು ಆದರ್ಶ ಅಲ್ಲ, ಕಷ್ಟದ ಸಮಯದಲ್ಲೂ ಅದನ್ನ ಪಾಲಿಸಬಹುದು ಅನ್ನೋದು ಸಾಬೀತಾಗುತ್ತೆ. ಈ ಹಂತಗಳನ್ನ ನೋಡಿ. ಮೊದಲಿಗೆ ಪ್ರೀತಿಯ ಆಜ್ಞೆ ಪಾಲಿಸೋಕೆ ಸಾಧ್ಯ ಅನ್ನೋದು ಸಾಬೀತಾಗತ್ತೆ. ಆಗ ದೇವರ ಪ್ರೀತಿ ಮತ್ತು ನ್ಯಾಯ ಸತ್ಯವಾದದ್ದು ಅಂತ ದೃಢವಾಗತ್ತೆ. ಆಮೇಲೆ ದೇವರ ಬಗ್ಗೆ ಇರೋ ಎಲ್ಲಾ ಅನುಮಾನಗಳು ಸೃಷ್ಟಿಯಿಂದ ಮಾಯವಾಗತ್ತೆ. ಕೊನೆಗೆ ಪಾಪ ಮಾಡೋ ಸಾಧ್ಯತೆಯೇ ಇಲ್ಲದಾಗೆ ಆಗತ್ತೆ. ಪ್ರೀತಿ ಮತ್ತು ತ್ಯಾಗದ ಮೂಲಕ ಪಾಪವನ್ನೇ ಶಾಶ್ವತವಾಗಿ ತೊಡೆದಾಕುವ ಒಂದು ಮಾರ್ಗ ಇದು. ಸೊ ಇಷ್ಟೆಲ್ಲ ಸಂಕೀರ್ಣವಾದ ಪ್ರಕ್ರಿಯೆಯ ಅಂತಿಮ ಗುರಿ ಏನು ಗೊತ್ತಾ? ನಮ್ಮ ಸ್ವತಂತ್ರ ಇಚ್ಛೆಯನ್ನೇ ಪರಿಪೂರ್ಣಗೊಳಿಸುವುದು. ಅಂದ್ರೆ ಪರ್ಫೆಕ್ಟ್ ಫ್ರೀವಿಲ್ ಅನ್ನೋ ಸ್ಥಿತಿಯನ್ನ ತಲುಪುವುದು. ಆದರೆ ಈ ವಿವರಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸ್ವತಂತ್ರ ಇಚ್ಛೆಯ ಪರಿಪೂರ್ಣತೆ ಅಂದ್ರೆ ಆಯ್ಕೆಯ ಅಂತ್ಯನಾ?
ತಪ್ಪು ಮಾಡೋ ಅವಕಾಶವೇ ಇಲ್ಲದ ಒಂದು ಜಗತ್ತಿನಲ್ಲಿ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥವಾದ್ರೂ ಏನು? ಇದೊಂದು ನಾವು ಯೋಚಿಸ್ಬೇಕಾದ ವಿಷಯ.